ಸ್ನೇಹಿತರೆ ನೋಡಿ, ಇದು ನಮ್ಮ ತೋಟದಲ್ಲಿರೋಂಥ ನಿಂಬೆಹಣ್ಣಿನ ಗಿಡ. ಇದರೊಳಗೆ ಒಂದು ಪಕ್ಷಿ ಮೊಟ್ಟೆ ಇಟ್ಟೈತೆ. ಮತ್ತು ಹಂಗೆ ನೋಡಿದರೆ ಅಲ್ಲಿ ಒಂದು ಜೇನು ಕಾಣಿಸ್ತೈತೆ ನೋಡಿ, ಇದೇ ಗಿಡದಲ್ಲಿ. ಹಾಂ, ಅಲ್ಲೊಂದು ಜೇನು ಕಾಣಿಸ್ತಿದೆ ನೋಡಿ, ಜೇನು ಇಟ್ಟೈತೆ ಅಲ್ಲಿ. ಕಾಣಿಸ್ತಿದೆಯಾ? ಹಾಂ, ಇವಾಗ ಕಾಣಿಸ್ತಿದೆ ನೋಡಿ ಜೇನು. ಮತ್ತು ಇಲ್ಲಿ ಒಂದು ಪಕ್ಷಿ ಮೊಟ್ಟೆ ಇಟ್ಟೈತೆ, 2 ಮೊಟ್ಟೆ ಇಟ್ಟೈತೆ. ಅದಕ್ಕೇನು ಯಾವುದೇ ರೀತಿ ಪ್ರಾಬ್ಲಮ್ ಮಾಡಲ್ಲ. ಇಲ್ಲಿ ಔಷಧ ಏನೂ ಸ್ಪ್ರೇ ಮಾಡೋದಿಲ್ಲ ಈ ಗಿಡಕ್ಕೆ. ಇವೆಲ್ಲ ಹಂಗೆ ಇರಲಿ. ಪಕ್ಷಿ ಮೊಟ್ಟೆ ಇಟ್ಟು ಮರಿ ಮಾಡಿದಾಗ ಇನ್ನೊಂದು ಸರಿ ತೋರಿಸ್ತೀನಿ. ಇದನ್ನೇನು ಮುಟ್ಟಕ್ಕೆ ಹೋಗಲ್ಲ ನಾನು. ಮುಟ್ಟಿದ್ರೂ ಅದಕ್ಕೆ ಗೊತ್ತಾಗ್ತಾವಂತೆ, ಯಾರೋ ಬಂದಿದ್ದಾರೆ, ಮುಟ್ಟಿದ್ದಾರೆ, ಏನೋ ಮಾಡಿದ್ದಾರೆ ಅಂತ. ಆವಾಗ ಅದು ಬೇರೆ ಜಾಗ ಚೇಂಜ್ ಮಾಡ್ಕೊಳ್ತದಂತೆ. ಹಾಗಾಗಿ ನಾನು ಮೊಟ್ಟೆನೂ ಮುಟ್ಟಲ್ಲ, ಆ ಗೂಡೂ ಸಹ ಏನೂ ಮುಟ್ಟಲ್ಲ. ಹಾಗೆ ವಾಪಸ್ ಹೋಗ್ತೀನಿ. ಮುಂದಿನ ಸರಿ ಒಂದು ಸರಿ ನಿಮಗೆ ತೋರಿಸ್ತೀನಿ, ಇದೇನನ್ನು ಮೊಟ್ಟೆ ಇಟ್ಟು ಮರಿ ಮಾಡಿದರೆ. ನೋಡಿ, ನಾವು ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಅಂತಂದಾಗ ಪ್ರಾಣಿ ಪಕ್ಷಿಗಳು ನಮ್ಮ ಹೊಲದಲ್ಲಿ, ತೋಟದಲ್ಲಿ ಇರ್ತವೆ. ಮತ್ತು ಇನ್ನೂ ಒಂದು, ಇಲ್ಲಿ ನೋಡಿ, ಅಲ್ಲಿ ಗೂಡು ಕಾಣಿಸ್ತಿದೆ ನೋಡಿ, ಅಲ್ಲಿ ಗೀಜಗನ ಗೂಡು ಅಂತೀವಲ್ಲ, ಅವು ಅಲ್ಲಿದ್ದಾವಲ್ಲ, ಅವು ಗೂಡು ಅವು ಇದ್ದಾವೆ ನೋಡಿ. ಕಾಣಿಸ್ತಿದೆಯಾ? ಅಲ್ಲಿ ಅಡಿಕೆದ್ರ ಪಕ್ಕ. ಮತ್ತು ಈ ತೆಂಗಿನ ಗಿಡದಲ್ಲೂ ಸಹ ಕಾಣಿಸ್ತಿದೆ ನೋಡಿ, 2 ಈಗ ಇಲ್ಲಿದ್ದಾವೆ ನೋಡಿ, 2 ನೋಡಿ. ಇಲ್ಲಿ ಗೀಜಗನ ಗೂಡು ಒಂದು ಕಾಣಿಸ್ತಿದೆ. ಟೋಟಲ್ಲು 3 ಇದಾವೆ ಅಲ್ಲಿ.